ಮುಂದೆ ಒಂದು ಚೂರು ಕಟ್ಕೊಳಲ್ಲ. 8ರಿಂದ 10 ನಿಮಿಷಕ್ಕೆ ನಾನು 10 ನಿಮಿಷಕ್ಕೆ ಕಂಪಲ್ಸರಿ ಇದು ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ನನಗೆ ಈ ಮಟ್ಟಕ್ಕೆ ಬಂದಿದೆ. ಏನು ಒಂದು 3 ಅಡಿ ಮಟ್ಟಕ್ಕೆ 3.5 ಅಡಿ ಮಟ್ಟಕ್ಕೆ ಸೈಕಲ್ ಮಾಡ್ಕೊಂಡು ಟೀ ಗುಟ್ಟಿದ ಕಳೆ ಇನ್ನೊಂದ್ಸಲಿ ಹುಟ್ಟಲ್ಲ. ಬತ್ ಬೇರೆ ಕಳೆ ಮಾತ್ರ ಏನಕ್ಕೆ ಈ ತರ ಒಂಥರ ಸುಟ್ಟಂಗಾಗಿದೆ, ಯೆಲ್ಲೋ ಕಲರ್ ಆಗಿದಾವಲ್ಲ? ಅದು ಈಗ ನೇರ ಬಿಸಿಲು, ಈ ಕಡೆಯಿಂದ ಬಿದ್ದ ಬಿಸಿಲು, ಈ ಕಡೆ ಇಲ್ಲಿ ಮಧ್ಯದಲ್ಲಿ ನೋಡ್ರಿ ಯಾವ ಗಿಡಗಳು ಸ್ವಲ್ಪ ಕಮ್ಮಿ ಇದಾವಲ್ಲ, ಹಂಗಾಗಿ ಇದು ಸ್ವಲ್ಪ ಗರಿ ಹಳದಿ ಆಗಿದೆ. ಬಟ್ ಆದ್ರೆ ನಾವು ಸುಣ್ಣಗಿನ ಏನು ಒರ್ಸಿಲ್ಲ, ಸುಣ್ಣ ಏನು ಹೊಡಿಯಕ್ ಹೋಗಿಲ್ಲ. ಬಟ್ ಆದ್ರೂ ಏನು ಸ್ವಲ್ಪ ಇದಾಗುತ್ತೆ. ನಾನ್ ನ್ಯಾಚುರಲ್ ಆಗಿ ಹೊಂದ್ಕೊಂಡು ನಿಂತಾನೆ. ಕೇವಲ 3 ವರ್ಷಕ್ಕೆ ಈ ರೀತಿಯಾಗಿ ಅಡಿಕೆಯನ್ನು ನಿರ್ವಹಣೆ ಮಾಡಿದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಜೀವಾಳ ಅಂತ ಹೇಳಿದ್ರೆ ಜೀವಾಮೃತನೇ ಅಂತಾನೆ ಹೇಳ್ಬಹುದು. ಬನ್ನಿ ನಮ್ಮ ಬಾಗೇಶ್ವರದ ಸುರೇಶಣ್ಣ ಅವ್ರ ಹತ್ರ ಮಾತಾಡೋಣ. ಅಣ್ಣ ನಮಸ್ತೆ. ನಮಸ್ತೆ ಸರ್. ಅಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಎಷ್ಟು ವರ್ಷ ಅಣ್ಣ ಹಾಕಿ ಅಡಿಕೆ? 3 ವರ್ಷದ ಮೇಲೆ 2 ತಿಂಗಳು ಸರ್. 3 ವರ್ಷದ ಮೇಲೆ 2 ತಿಂಗಳು. ಅಣ್ಣ ರೀತಿ ಬರ್ಲಿಕ್ಕೆ ಕಾರಣ ಅಣ್ಣ ಜೀವಾಮೃತ. ಜೀವಾಮೃತ ಬಿಟ್ರೆ ಏನು ಇದಕ್ ನಾವ್ ಏನೇನು ಮಾಡಿಲ್ಲ ಸರ್. ಬರೀ ಜೀವಾಮೃತ, ವಾರಕ್ಕೊಂದ್ ಬ್ಯಾರಲ್ ಜೀವಾಮೃತ ಬಿಡ್ತೀವಿ. ಹಂಗಾರೆ ನಿಮ್ಮ ಅಡಿಕೆ ತೋಟಕ್ಕೆ ಜೀವನೇ ಜೀವಾಮೃತ? ಹೌದೌದು, ಜೀವನೇ ಜೀವಾಮೃತ. ರಸಗೊಬ್ಬರಗಳು ಆ ರೀತಿ ಏನು ಹಾಕಲ್ಲ? ನಾನು ಏನು ಕೆಮಿಕಲ್ ಏನು ಟಚ್ ಮಾಡಿಲ್ಲ ಸರ್. ಫ್ರೇನು ಕೂಡ ಕೊಟ್ಟಿಲ್ಲ ಗಿಡಕ್ಕೆ. ಕೆಲವ್ರು ಹೇಳಿದ್ರು ಈ ಕಪ್ಪು ಏನು ಅದು ಇದು ಬಂದಿದ್ರಿಂದ ಹೇಳಿದ್ರು. ನಾವೇನು ಅದನ್ನ ಎಣ್ಣೆ ನಾನು ಅದಕ್ಕೆ ಮಾಡಕ್ ನಾನ್ ತಲೆನೇ ಕೆಡ್ಸ್ಕೊಳ್ಳಿಲ್ಲ. ನೋಡಿ ಜೀವಾಮೃತದ ಬ್ಯಾರ್ಲ್ ಇದು. ಇದಕ್ಕೆ ಏನ್ ಮಾಡ್ತೀವಿ, ಒಂದು ವಾರಕ್ಕೊಂದ್ ಟೈಮು ಒಂದೊಂದ್ ಬ್ಯಾರ್ಲ್ ಬಿಡಂಗ್ ಮಾಡ್ಕೊಂತೀವಿ ಇದನ್ನ. ಇದು 10 kg ಸಗಳಿ, ನಮ್ದು ಒಂದು ಸಾಯಿವಾಲ್ ಒಂದು ಕ್ರಾಸ್ ಹಸು ಇದೆ. ನಾಟಿ ಹಸು ಆದ್ರೆ ಸೂಕ್ತ ಅಂತ ಹೇಳಿ. ಇದು ಸಾಯಿವಾಲ್ ನಾಟಿನೇ ಸಾಯಿವಾಲ ಒಂದಿದೆ, ಅದು ಒಂದೇ ನಮ್ಮ ಹತ್ರ ಇರೋದು. ಈ 10 kg ಸಗಳಿ, 10 ಲೀಟರ್ ಗಂಜಲ, 2 kg ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ, ಕಪ್ಪು ಬೆಲ್ಲನೇ ಗಣಸಿಸ್ ಅಂತ ಹುಡುಕಿ ತಗೊಂಬರ್ತೀನಿ ನಾನು. ಒಂದ 20-30 kg ತಂದು ಇಟ್ಕೊಂತ ಇರ್ತೀನಿ. ಆಮೇಲೆ ವೇಸ್ಟ್ ಕಾಳು ಸಿಗುತ್ತೆ ನಮ್ಗೆ ಕಮ್ಮಿಲಿ, ಗೋಡನ್ ತರ್ತಾರಲ್ಲಿ. ನಾನು ಹೇಳ್ಕೊಂಡು ಅವ್ರಿಗೆ ಏನ್ ಮಾಡ್ತೀನಿ, ಒಂದ್ 50 kg ತರ್ಸ್ಕೊತೀನಿ ಒಂದ್ಸಲಿ. ವೇಸ್ಟ್ ಕಾಳು ಅಂದ್ರೆ ತೊಗರಿ ಕಾಳು, ಅದ್ರಲ್ಲಿ ಅಲಸಂದೆ ಕಾಳು, ದ್ವಿದಳ ಧಾನ್ಯದ ಕಾಳುಗಳನ್ನೇ ತರ್ತಾರೆ. ಅಂದ್ರೆ ನಿಮ್ಗೆ ಕಡಿಮೆ ವೆಚ್ಚದಲ್ಲಿ ಕಮ್ಮಿ 25 ರೂಪಾಯಿ ಸಿಗುತ್ತೆ. ರೇಟ್ ಜಾಸ್ತಿ ಇರುತ್ತೆ. ಅವ್ರು ಗೋಡನ್ನರು ಎಲ್ಲ ಫಿಲ್ಟರ್ ಮಾಡ್ಕೊಂಡ್ ತರ್ತಾರೆ. ದ್ವಿದಳ ಧಾನ್ಯದ ಕಾಳು 3-4 ತರ ಕಾಳು ಮಿಕ್ಸ್ ಇರುತ್ತೆ. ಅದನ್ನ ನಾನು ತಂದ್ಬಿಟ್ಟು ಒಂದ್ 50 kg ಇಟ್ ಮಾಡಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಯಾವಾಗ ಬೇಕೋ ಅವಾಗ ಇದಕ್ ತಂದು ನಾವು ವಾರಕ್ಕೊಂದ್ ಟೈಮ್ ಕಂಪಲ್ಸರಿ, ವಾರಕ್ಕೊಂದ್ ಟೈಮ್ ಫಿಕ್ಸ್. ಇದನ್ನ ಜೀವಾಮೃತ ಯಾವ ಮೆಥಡ್ ಅಲ್ಲಿ ಕೊಡ್ತಾ ಇದ್ದೀರಾ ಸರ್? ನಾವು ಈಗ 1 ವಾರ ಇಲ್ಲಿ ಇದನ್ನ ಎಲ್ಲ ಕರಗಿಸಿ ದಿನನಿತ್ಯ ಮಾಡ್ತೀವಿ. 2 ಟೈಮ್ ರೌಂಡ್ ಮಾಡ್ತಾ ಇರ್ತೀವಿ. ಬಂದು ಬೆಳಿಗ್ಗೆ ಸಂಜೆ ಮಾಡ್ತಾ ಇರ್ತೀವಿ. ಒಂದ್ 7 ದಿವಸಕ್ಕೆ ಸಿದ್ದು ಆಗುತ್ತೆ. ಬಟ್ ನಮಗೆ ನಾವೇನ್ ಮಾಡ್ತೀವಿ, ಭಾನುವಾರ ಅಂತ ಫಿಕ್ಸ್ ಮಾಡ್ಕೊಂಡಿದ್ವಿ. ನನ್ನ ಮಗಂಗು ರಜಾ ಇರುತ್ತೆ, ನನಗೆ ಅದೊಂದ್ ವಾರ ಫಿಕ್ಸ್ ಮಾಡ್ಕೊಂಡ್ರೆ ನಮಗೊಂದ್ ವಾರ ಕರೆಕ್ಟ್ ನಮ್ಗೆ ಅದೊಂತರ ಶೆಡ್ಯೂಲ್ ಟೈಪ್ ಆಗುತ್ತೆ. ಭಾನುವಾರ ಕಂಪಲ್ಸರಿ ಫಿಕ್ಸ್. ಕೊಡೋದು ವೆಂಚುರಿ ಮೂಲಕ ಕೊಡ್ತೀರಾ? ಎಂಚೂರಿ ಕೊಡ್ತೀವಿ ಸರ್. ಅಂದ್ರೆ ಎಲ್ಲಾನು ಫುಲ್ ಸೆಟ್ ಮಾಡ್ಕೊಂಡಿದ್ರ? ಇದೆ ಎಂಚೂರಿ. ಎಂಚೂರಿ ಏನಾಗ ಎಂಚೂರಿ ಆಯ್ತು. ಇದು ಫಿಲ್ಟರ್ ನ ಬಾರಿ ನಾವು ಮೆಥಡ್ ಅಲ್ಲಿ ಇದು ಅಣ್ಣ ಒಂಥರ ಹೊಸ ಮೆಥಡ್ ಹೋದ್ವಿ ಸರ್. ಪೈಪ್ ತಂದು 6 ಇಂಚ್ ಪೈಪ್ ತಂದು ಕಟ್ ಮಾಡಿ ಇದ್ನೆಲ್ಲ ಮಾಡಿದ್ವಿ. ಅದಕ್ಕೆಲ್ಲ ಅದೇ ಸೊಳ್ಳೆ ಪರ್ದ ಇದೆಲ್ಲ ತಂದಾಕಿ ಅದು ಸಕ್ಸಸ್ ಆಗ್ಲಿಲ್ಲ. ಆಮೇಲೆ ಇದನ್ನ ನಾವು ಐಡಿಯಾ ಮಾಡಿದ್ವು. ಯಾವ ರೀತಿ ಮಾಡ್ಕೊಂಡಿದ್ರ? ಇದು 6 ರಾಡು ಏನ್ ಡ್ರಮ್ ಇದೆ, ಡ್ರಮ್ ಗಿಂತ ಅರ್ಧ ಅಡಿ ಹೈಟ್ ಇಟ್ಕೊಳ್ಳೋದು ರಾಡ್. ಅರ್ಧ ಅಡಿ ಹೈಟ್ ಇದು ರಾಡ್. 6 ರಾಡಿಗೆ 2 ಕಡೆ ರಿಂಗು. ಡ್ರಮ್ ಏನಿದೆ ಒಂದ್ 2-3 ಇಂಚು ಒಳಗಡೆ ಕೂರಂಗೆ ಇದು ಅದ್ರ ಒಳಗಡೆ ಬಿಡ್ಬೇಕು. ಇದನ್ನ ರಿಂಗಿಗೆ ಈ ರಾಡನ್ನ 6 ರಾಡನ್ನ ನಾವು ಈ ತರ ಸುತ್ತಲೂ ಇದು ಮಾಡಿದ್ವಿ. ಇದಕ್ಕೆ ಮಾಡಿದ್ವಿ ತೆಳು ಅನ್ನೋದೊಂದು ಬಟ್ಟೆನ ತಂದು, ತೆಳು ಅಂದ್ರೆ ಪೂರ ತೆಳು ಅಂದ್ರೆ ಸೀರೆ ಟೈಪ್ ಯಾವ್ದಾದ್ರು ಒಳ್ಳೆ ಲೋಕಲ್ ಸೀರೆಗಳು ಸಿಗ್ತವೆ, ಆತರ ಸೀರೆ ಟೈಪ್ ಇಂದ ತಂದು ಫುಲ್ ರೌಂಡ್ ಮಾಡಿ ಇದಕ್ಕೆ ಕ್ಲೀನ್ ಸುತ್ಕೊತೀವಿ. ಇದನ್ನ ತೆಗೆದು ಜೀವಾಮೃತ ರೆಡಿ ಆದಾಗ ಇದನ್ನ ಒಂದ್ 10 ನಿಮಿಷ ಮುಂಚೆನೆ ತಂದು ಇದಕ್ ಬಿಡ್ತೀವಿ. ಬಿಟ್ರೆ ಇದಕ್ಕೆ ಫುಲ್ ಫಿಲ್ಟರ್ ಆಗಿ ತಿಳಿ ನೀರ್ ಬಂದು ನಿಂತ್ಕೊಳುತ್ತೆ. ನಿಂತ್ಕೊಂಡಾಗ ಏನ್ ಮಾಡ್ತೀವಿ, ನಮ್ದು ಕರೆಕ್ಟ್ ಕರೆಂಟಿನ ಟೈಮಿಗೆ ಬಂದ್ರೆ ಈ ಎಂಚೂರ್ನ ಈ ಫಿಲ್ಟರ್ ಒಳಗೆ ಬಿಡ್ತೀವಿ. ಈ ಎಂಚೂರ್ನ ಇದ್ರೊಳಗೆ ಬಿಡ್ತೀವಿ. 8ರಿಂದ 10 ನಿಮಿಷಕ್ಕೆ ಒಂದ್ ಬ್ಯಾರಲ್ ಎಳೆಯುತ್ತೆ. ಒಂದ್ ಬ್ಯಾರಲ್ ಎಳೆಯುತ್ತೆ. ಈಗ ಫುಲ್ ಕೆಲವು ರೈತರೆಲ್ಲ ಕಾಸ್ಟ್ಲಿ ಆಗಿ ಫಿಲ್ಟರ್ ನ ಹಾಕತ್ತಾರೆ, ಅವನ್ನೆಲ್ಲ ಅವಶ್ಯಕತೆನೇ ಇಲ್ಲ ಸರ್. ನಮ್ಗೆ ಕಮ್ಮಿ ಖರ್ಚಲ್ಲಿ ಕಮ್ಮಿ ಬಂಡವಾಳದಲ್ಲಿ ನಮ್ಗೆ ಗಿಡಕ್ ಗೊಬ್ಬರ ಇದು ಬೇಕಷ್ಟೇ, ಜೀವಾಮೃತ ಉಳಿಸ್ಬೇಕು. ನಿಜ ಅದು ಅಷ್ಟೇ. ಅದು ನಮ್ಗೇನು ಅವಶ್ಯಕತೆ ಇಲ್ಲ ಅಷ್ಟೊಂದು ಖರ್ಚು ಮಾಡೆಲ್ಲ ಮಾಡೋ ಅಂತದ್ದು. ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀರಾ. ಸಾಕು ಕಡಿಮೆ ಖರ್ಚಲ್ಲಿ.
ಅಂದ್ರೆ ಅದೇನೋ ಕಟ್ಕೊಳ್ಳೋದು ಆತರ ಏನಾಗಲ್ಲ? ಒಂದೇ ಒಂದು ಚೂರು ಕಟ್ಕೊಳಲ್ಲ. ಹಾ, ಹಾ. 8ರಿಂದ 10 ನಿಮಿಷಕ್ಕೆ ನಾನು 10 ನಿಮಿಷಕ್ಕೆ ಕಂಪಲ್ಸರಿ ಇದು ಎಲ್ಲ ಕ್ಲಿಯರ್ ಆಗ್ಬಿಡ್ತಿದ್ದು. ಕ್ಲಿಯರ್ ಆಗ್ಬಿಡುತ್ತೆ. ಒಂದು ಚೂರು ಇರಲ್ಲ. ಡೆಸ್ಟ್ ಮಾತ್ರ ಇದ್ರಲ್ಲಿ ಉಳ್ಕಾಣುತ್ತೆ. ಓಕೆ ಅಣ್ಣ. ಆ ಡೆಸ್ಟ್ ಗೆ ಮಾಡ್ತೀವಿ, ಒಂದ್ ಸ್ವಲ್ಪ ಮತ್ತೆ ಒಂದು ಅರ್ಧ ಬ್ಯಾರಲ್ ಅಷ್ಟು ನೀರ್ ತುಂಬ್ಕೊಂಡು ಅದನ್ನ ಬೇಕು ಅಂದ್ರೆ ಕೈಲಿ ಯಾವ ವೀಕ್ ಇರೋ ಗಿಡಗಳೇ ಅವ್ ಕೈಗೆ ಹಾಕ್ತಿವಿ, ತೆಗೆದು ಮತ್ ಮಾಮೂಲಿ ಹೊಸ ಇದನ್ನ ಮಾಡ್ತೀವಿ, ಮತ್ತೆ ಹೊಸದಾಗಿ ತಯಾರು ಮಾಡ್ತೀವಿ. 3 ವರ್ಷಕ್ಕೆ ಒಂಬಾಳೆ ಬಿಟ್ಟಿದ್ಯಾ? 3 ವರ್ಷದ ಮೇಲೆ 2 ತಿಂಗಳಿಗೆ ಒಂಬಾಳೆ ಹೊಡೆದೈತೆ ಸರ್. 2 ಒಂಬಾಳೆ ಬಂದೈತೆ, ಇಲ್ಲೊಂದು ಒಂಬಾಳೆ ರೆಡಿ ಇದೆ ಇದ್ರಲ್ಲಿ. 3 ಒಂಬಾಳೆ ಇದೆ. 8ನೇ ಗೆಣ್ಣು ಒಂಬಾಳೆ ಹೊಡೆದೈತೆ. ನಾವ್ ಇದಕ್ಕೆ ನಾವು ಈ ಜೀವಾಮೃತ ಬಿಟ್ರೆ ಇನ್ನೇನು ಮಾಡಿಲ್ಲ, ಕಲ್ಟಿವೇಶನ್ ಮಾಡಲ್ಲ. ಮೊದ್ಲು ಕಲ್ಟಿವೇಶನ್ ಮಾಡ್ತಾ ಇದ್ದೆ. ಆ ಕಲ್ಟಿವೇಶನ್ ಮಾಡಿದಾಗ ಉಕ್ಕೆ ಹೊಡಿತು ಅಂದ್ರೆ ಅಲ್ಲಿ ಕೆಂಪಾಗವು, ಮತ್ ಖಾಲಿ ಬಿಟ್ಟಾಗ ಚೆನ್ನಾಗಿರೋ ಗಿಡ ನೋಡ್ದೆ. ಗಿಡಗಳು ಬೇರು ಎಲ್ಲ ನೋಡ್ದೆ, ಆ ಸಣ್ಣ ಬೇರೆಲ್ಲ ಕಟ್ಟಾಗೋಗಿರೋವು, ಗಿಡ ಭಾರಿ ವೀಕ್ ಆಗೋದು. ನಮ್ಗೆ ಅದನ್ನ ಮತ್ತೆ ಚೇತರಿಸ್ಕೊಳ್ಳೋ ಹೊತ್ತಿಗೆ ಮತ್ತಲ್ಲೇ ನಾವು ಉಕ್ಕೆ ಹೊಡಿಯಕ್ ಪ್ರಾರಂಭ ಮಾಡುವ ಬೇಡ ಅಂತ ಹೇಳ್ಬಿಟ್ಟು ಕೈ ಬಿಟ್ಬಿಟ್ಟು ಈಗ ಫುಲ್ ಪೂರಾ ಜೀವಾಮೃತ. ಕೆಲವರು ಹೇಳ್ತಾರೆ ಬೇಸಾಯ ಮಾಡ್ಲಿಲ್ಲ ಅಂದ್ರೆ ಮೇಂಟೈನ್ ಮಾಡಕ್ ಆಗಲ್ಲ ಅಂತಾರೆ. ನೀವು ನೋಡ್ರಿ ಇಷ್ಟೊಂದು ಅದ್ಭುತವಾಗಿ ಮಾಡಿದೀರಾ ಸರ್. ಭಾರಿ ಈಸಿಯಾಗಿ ಕಣ್ಣು ಮುಚ್ಕೊಂಡ್ ಮಾಡ್ತಾ ಇದೀನಿ. ಇದು ಏನು ಅಂತಾನೆ ನಮ್ಗೆ ಒಂದು ಚೂರು ಇದು ಕೆಲಸ ಅಂತ ಅನ್ನಿಸ್ತಾನೆ ಇಲ್ಲ. ನೋಡ್ರಿ ಯಾವ ರೀತಿ ಒಂಬಳೆ ಬಂದವ ನೋಡ್ರಿ, ಕರೆಕ್ಟ್ ನೋಡಿ. ನನಗೆ ಈ ಮಟ್ಟಕ್ಕೆ ಬಂದಿದೆ ಏನು, ಒಂದು 3 ಅಡಿ ಮಟ್ಟಕ್ಕೆ, 3.5 ಅಡಿ ಮಟ್ಟಕ್ಕೆ 3ನೇ ವರ್ಷಕ್ಕೆ ಒಂಬಳೆ ಬಂದಿದೆ ಅಂದ್ರೆ ಸುಮಾರು ಬಂದಿತ್ತು. ಇದ್ರಲ್ಲಿ ಹೆಚ್ಚು ಕಡೆ ನೋಡ್ರಿ, ಅಲ್ಲಿ ಬಂದಿತ್ತು ನೋಡ್ರಿ, ಅಲ್ಲಿ 2 ಬಂದಿದೆ ನೋಡ್ರಿ. ಎಷ್ಟು ದಪ್ಪ ಇದೆ ಅಲ್ಲಿ, ಎಷ್ಟಿಷ್ಟು ದಪ್ಪ ಒಂಬಳೆ ಕಾಯಿ ಕಚ್ಚಿದಾವಲೆ ಒಂಬಳೆ. ನಿಮ್ಗೆ ಜೀವಾಮೃತದಲ್ಲೇ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಜೀವಾಮೃತ ನೆಸ್ಬೇಕು ಅಂತ ನಿಮ್ಗೆ ಅನಿಸ್ತು? ಸರ್, ನಾನು ಇದನ್ನ ಈ ಸೀಮೆ ಗೊಬ್ಬರ ಎಲ್ಲ ಬಳಸಿ ಬೆಳೆ ಬೆಳೆದ್ ನಾನು ನೋಡಿದ್ದೆ. ಆ ಇನ್ವೆಸ್ಟ್ ಅದು ಬರ್ಡ್ ಭೂಮಿ ಹಾಕ್ದಾಗ ಬೆಳೆ ಮಾತ್ರ ಬರುತ್ತೆ, ಆಮೇಲೆ ಅಲ್ಲೇ ಒಂಥರ ಸುಣ್ ಕಟ್ಟಿಡ್ದೋಗಿರುತ್ತೆ ಭೂಮಿ ಎಲ್ಲ, ಆಮೇಲೆ ಹಾರ್ಡು ಹೊರಟಾಗುತ್ತೆ ಭೂಮಿ. ಹಂಗಾಗಿ ನಮ್ಗೆ ಅದ್ ಬೇಡ ಅಂತ ಅನ್ನಿಸ್ತು. ನಾವು ಪೂರಾ ಜೀವಾಮೃತಕ್ಕೆ ನಾವು ಇದಾಗ್ಬಿಟ್ಟಿದ್ವಿ. ನಾವು ಜೀವಾಮೃತ ಬಿಟ್ರೆ ಏನೇನು ಹಾಕಿಲ್ಲ. ನೆಕ್ಸ್ಟ್ ಒಂದ್ ಸ್ವಲ್ಪ ಇದನ್ನ ಯಾವ್ದಾದ್ರು ಗೊಬ್ಬರ, ಧಾನ್ಯದ ಗೊಬ್ಬರ ಕೊಡ್ಬೇಕು ಅಂತ ಇದೀವಿ ಈ ಸರಿಯಿಂದ. ಈಗೆಲ್ಲ ಪೂರ್ತಿ ಜೀವಾಮೃತನೇ. ಬಾಳೆಹಣ್ಣ ಇದು ಇವಾಗ ಹಾಕಿರೋದ ಬಾಳೆ? ಈಗ 3 ತಿಂಗಳು ಹಾಕಿದ್ದು. ಒಂದ್ ಸಾಲ್ ಬಿಟ್ಟು ಒಂದ್ ಸಾಲಿಗೆ ಹಾಕಿದೀವಿ ಇದನ್ನ. ಇದು ಒಂದ್ ಸಾಲು, ಇದು ಬಿಸಿಲು ಬೆಳಕು ಬೀಳಕ್ಕೆ, ಬಿಸಿಲು ಬೆಳಕು ಚೆನ್ನಾಗಿ ಬರುತ್ತೆ ಒಂದಕ್ಕೆ. ಇದಕ್ಕೊಂದ್ ಲೈನ್ ಹಾಕಿದೀವಿ, ಇದು ನೆರಳು ಕಾಪಾಡುತ್ತೆ. ಇದು ಈಗ ಟೆಂಪರೇಚರ್ ಮೇಂಟೈನ್ ಮಾಡುತ್ತೆ, ಬಿಸಿಲು ಇದನ್ನೆಲ್ಲ. ಕೆಲವರು ಮತ್ತೆ ಬಾಳೆನೆ ಹಾಕ್ಬಾರ್ದು, ಅಡಕೆ ಗಿಡಕ್ಕೆ ಎಫೆಕ್ಟ್ ಅಂತಾರೆ. ಸರ್, ಪಕ್ಕದ ಫ್ಲಾಟ್ ನೋಡ್ರಿ, ಅದು ಫುಲ್ ವೈಟ್ ಇತ್ತು ಆ ಫ್ಲಾಟ್ ನಮ್ದು, ಆ ಕಡೆ ಪಾರ್ಟಿಷನ್. ಆ ಬಾಳೆ ಹಾಕಿದ್ಮೇಲೆ ಗಿಡನು ಗ್ರೋತ್ ಬಂತು, ಆಮೇಲೆ ಒಳ್ಳೆ ಬಾಳೆ ಗೊನೆ ಬಂದೈತೆ, ಗೊನೆನೂ ಬಾರಿ ಚೆನ್ನಾಗ್ ಬಂದೈತೆ. ನಮ್ಗೆ ಈ ಅಡಿಕೆ ಆದಾಯ ಸ್ಟಾರ್ಟ್ ಆಗೋ ಹೊತ್ತಿಗೆ ನಮ್ಗೆ ಅದೊಂಚೂರು ಜೀವನಾಂಶ ಚಿಕ್ಕ ಬರುತ್ತೆ, ಮತ್ತೆ ಅದೇ ದುಡ್ಡಲ್ಲಿ ನಿರ್ವಹಣೆ ಮಾಡಕ್ಕೂ ಸರಿ ಆಗುತ್ತೆ ಅಂತ ಹೇಳಿ ನಾವು ಮಾಡಿದ್ವು. ಇದು ಚೆನ್ನಾಗಿದೆ ಸರ್. ಅದ್ ನಮ್ಗಂತೂ ಏನ್ ಅದೇನು ತೊಂದರೆ ಅನ್ನಿಸ್ತಾ ಇಲ್ಲ, ಗಿಡಕ್ಕೂ ಏನು ಎಫೆಕ್ಟ್ ಆಗಿಲ್ಲ. ಅದ್ ನೋಡಿ ನೋಡೋಣ. ಅಣ್ಣ, ಇದು ನೀವು ಬೀಜದ ಆಯ್ಕೆ ಯಾವ ರೀತಿ ಮಾಡ್ಕೊಂಡ್ರಿ? ಪ್ರಥಮವಾಗಿ ಈ ಅಡಿಕೆನ ಅಲ್ಲೊಂದ್ ಪ್ಲಾಟಿಗೆ ನಾವು ತೀರ್ಥಹಳ್ಳಿದು ಫೇಮಸ್ ಅಂತ ಹೇಳಿ ತೀರ್ಥಹಳ್ಳಿ ತರಿಸ್ತೀವಿ. ದೊಡ್ಡ ಸಸಿನ ತರಿಸಿ ಹಾಕ್ತೆ. ಅದು 4ನೇ ವರ್ಷ, ಅದಿನ್ನೂ ಒಂಬಳೆನೇ ಹೊಡೆದಿಲ್ಲ. ನಮ್ ಲೋಕಲ್ ಬೀಜ ತರಿಸ್ಬಿಟ್ಟು ಒಂದ್ ಸ್ವಲ್ಪ ಅದ್ರ ಜೊತೆನೆ ನಡೆಸಿದ್ದೆ. ಅದು ಬರೀ 2-3 ಗರಿ ಬಂದಿತ್ತು. ಅದೀಗ ಆಲ್ರೆಡಿ ಒಂಬಳೆ ಬಂದೈತೆ. ಅದೇನು ಮಾಡಿಲ್ಲ, ಜೀರೋನು ಫುಲ್ ಜೀರೋ. ಅದ್ ಏನೇನು ಗೊಬ್ಬರನೂ ಇಲ್ಲ, ಜೀವಾಮೃತನೂ ಇಲ್ಲ. ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ ಅದೊಂದ್ ಫ್ಲಾಟ್ ನ. ಅದು 1.5 ಎಕರೆ ಬರುತ್ತೆ, 700 ಗಿಡ ಇದೆ. ಅದನ್ನ ಹಂಗೆ ಬಿಟ್ಟಿದ್ದೀನಿ. ಇದು 1,500 ಗಿಡ. ಇದು 2.5 ಎಕರೆ, 2 ಎಕರೆ 20 ಗುಂಟೆ. ಅದು ಆ ಬೀಜ ನಾನು ನೋಡಿದ್ನ, ಹಂಗಾಗಿ ಈ ಬೀಜನ ನಾನು ಇಲ್ಲೇ ಲೋಕಲ್ ಅಲ್ಲೇ ತಂದ್ರೆ ನಮ್ಗೆ ಸೂಕ್ತ ಅಂತ ಹೇಳಿ ಇಲ್ಲೇ ಆರ್ನಳ್ಳಿಯವರು ಒಬ್ರು ಇದಾರೆ, ಆರ್ನಳ್ಳಿಯವ್ರ ಹತ್ರ ಇದನ್ನ ಬೀಜ ತಂದು ತಳಿ ಯಾವ್ದು? ಮಾಮೂಲಿ ಲೋಕಲ್, ನಮ್ ಲೋಕಲ್ ನಾಟಿ ತಳಿನ. ಅವ್ರು ಬಹಳ ವರ್ಷದಂತೆ ಅವ್ರದ್ದು, ಅವ್ರ ಅಜ್ಜನ ಕಾಲದಿಂದಲೂ ಇದೆಯಂತೆ ಅವ್ರದ್ದು ಮರಗಳು. ಆಗಿನ ಬೀಜ ಒಳ್ಳೊಳ್ಳೆ ಬಿತ್ತನೆ ಮರಗಳು ಇಟ್ಕೊಂಡಿದ್ದಾರೆ. ನೋಡಿದೆ, ಆಯ್ಕೆ ಮಾಡ್ಕೊಂಡು ನಾವು ಬೀಜದ ಇದನ್ನ ನೋಡಿದ್ವಿ, ಮರಗಳನ್ನ ಒಳ್ಳೆ ಕಿರಿಗಣ್ಣಾಗಿ ಚೆನ್ನಾಗಿ ಫಸಲು ಕೊಡ್ತಾ ಇದ್ವಲ್ಲ, ನೋಡಿದ್ವಲ್ಲ. ಹಂಗಾಗಿ ನಮಗ್ ಚೆನ್ನಾಗಿ ಗಿಡ ಪರವಾಗಿಲ್ಲ, ತಳಿ ಅನ್ನಿಸ್ತು, ಅವನೇ ಆಯ್ಕೆ. ಹೇಳ್ತಾ ಇರೋದು ನಮ್ಮ ಲೋಕಲ್ ತಳಿ ಬೀಜನ ಹಾಕಿದ್ರೆ ನಮಗೆ ಹೌದು ಸರ್. ಆದಷ್ಟು ನಾವು ಲೋಕಲ್ ತಳಿನೇ ಹಾಕ್ಬೇಕು, ನಮ್ ವೆದರ್ಗೆ ಶೂಟ್ ಆಗ್ತವೆ. ಆ ತಾಯಿ ಗಿಡನು ಇಲ್ಲಿ ನಮ್ಮ ಲೋಕಲ್ ಅಲ್ಲೇ ಇರೋದ್ರಿಂದವ ನಮ್ಮ ವೆದರ್ಗೆ ನಮ್ಮ ತಳಿನೇ ಉತ್ತಮ. ಬೀಜ ಆಯ್ಕೆ ಮಾಡೋಕ್ಕಿಂತ ಮುಂಚೆ ನಾವಲ್ಲಿ ತೋಟಕ್ಕೆ ಹೋಗಿ ಭೇಟಿ ಮಾಡಿ
ಹೌದೌದು ಆಯ್ಕೆ ನೋಡ್ಕೊಂಡು ಸೂಕ್ತ ಹೌದು ಅಂತ ಹೌದು ಹ್ಮ್. ಇಲ್ಲ ಒಳ್ಳೆ ಬಿತ್ತನೆ ಮಾಡ್ತಾರೆ ಅವ್ರು, ಒಳ್ಳೆ ಬಿತ್ತನೆ ಕೊಡ್ತಾರೆ, ಬಿತ್ತನೆಗೆ ಏನ್ ಮೋಸ ಮಾಡಲ್ಲ, ಒಳ್ಳೆ ಬಿತ್ತನೆ ಮಾಡ್ತಾರೆ. ಹಾ. ಇಲ್ಲ ಮತ್ತೆ ಈಗ್ಲೂ ನಾನು ತೀರ್ಥಹಳ್ಳಿಗೆ ಹೋಗಿದ್ದು ಮತ್ತೆ ಇದನ್ನೆಲ್ಲ ತಂದ್ವಿ, ಹ್ಮ್. ಈ ಜಾಯಿಕಾಯಿ ಗಿಡ ಇದನ್ನೆಲ್ಲ ತಂದು ಹಾ. ಸೆಟ್ ಆಗ್ಲೇ ಇಲ್ಲ. ನಮ್ಮ ಮಂಜುನಾಥ್ ಭಟ್ರ ತೋಟಕ್ಕೆ ಹೋಗಿದ್ದು ನೋಡಕ್ಕೆ ಅಂತ ಹೇಳಿ. ಹಾ. ಅಲ್ಲಿಂದ ಸ್ವಲ್ಪ ಗಿಡಗಳು ತಂದಿದ್ದು, ಒಂದ್ 20 ಗಿಡಗಳು ತಂದಿದ್ದು, ಬೇರೆ ಬೇರೆ ಯಾವ್ದೋ ಇದ್ರ ಗಿಡಗಳನ್ನ, ಹ್ಮ್. ಚಕ್ಕೆ ಗಿಡ, ಇದು ಲವಂಗದ ಗಿಡ ಎಲ್ಲ ತಂದ್ವಿ. ಅವು ಹತ್ಕೊಳ್ಳೇ ಇಲ್ಲ, ಹ್ಮ್. ಸೆಟ್ ಆಗಲ್ಲ. ಮಲೆನಾಡು ವಾತಾವರಣ ಅದು ನಮ್ಗೆ ಸೆಟ್ ಆಗಲ್ಲ ಗಿಡಗಳು. ನಾಟಿ ಮಾಡಿ ಇದನ್ನ ನಾಟಿ ಮಾಡಕ್ ನನಗೆ ಹೊಸ ಅನುಭವ ಆಗ ಐಡಿಯಾ ಇರ್ಲಿಲ್ಲ. ಹ್ಮ್. ನನಗೆ ಸಾಗರದವರು ಹುಡುಗರು ಬಂದ್ರು, ಆ ಹುಡುಗರು ಬಂದ್ಬಿಟ್ಟು ನನಗೆ ನೀಟಾಗಿ ಲೈನ್ ಎಲ್ಲ ಮಾಡಿ ನೀಟಾಗಿ ಹಾಕೊಟ್ಟೋದ್ರು. ಎಷ್ಟಿದೆ ಅಂತರ? ಎಷ್ಟು 8 x 8, 2 ಸೈಡ್ 8 ಅಡಿ ಇದೆ. 8 ಅಡಿ. ನಾನ್ ಬೇಡ 9 8 ಮಾಡೋಣ ಅಂದೆ. ಅವರೆಲ್ಲ ಬಿಸಿಲು ಇದು ಸ್ವಲ್ಪ ಡ್ರೈ ಲ್ಯಾಂಡ್ ಅಂತ ಹೇಳ್ಬಿಟ್ಟು 8 8 ಹಾಕ್ಯಾರೆ. 8 8 ಮಾಡಿದ್ದು. ಆಳ ಗುಂಡಿನೂ ತೆಗಿಸ್ಲಿಲ್ಲ ನಾನು. ಗುಂಡಿ ಪಾಕೆಟ್ ಎಷ್ಟು ದಪ್ಪ ಇರುತ್ತೆ ಅಷ್ಟೇ ದಪ್ಪ ಭೂಮಿ ಮಟ್ಟಕ್ಕೆ ಸಸಿ ಕುರಂಗ್ ಹಾಕ್ಸಿದ್ವಿ. ಮತ್ತೆ ಕೆಲವರೆಲ್ಲ 1 ಅಡಿ ತೆಗಿಬೇಕು, 2 ಅಡಿ ತೆಗಿಬೇಕು ಅಂತ ಹೇಳ್ತಾರೆ. ಅಲ್ಲಿ ಸಾರಾಂಶನೇ ಇರಲ್ಲ ಭೂಮಿಲಿ. ಇರೋದು ಭೂಮಿಲಿ ಸಾರಾಂಶ ಮೇಲ್ಗಡೆ. ಹೌದು. ಅದು ನಾವ್ ಎಷ್ಟೇ ಆಳಕ್ ಹಾಕಿದ್ರು ಮೇಲ್ಗಡಿಕೆ ಬಂದ್ ಬೇರ್ ಬಿಟ್ಕೊಳ್ಳೋದು, ಅದೇನ್ ತಳಗಡಿಕ್ ಹೋಗಲ್ಲ ಬೇರು. ಹಂಗಾಗಿ ನಾವೇನ್ ಮಾಡುದು, ನಮ್ಮ ಮೇಲ್ಗಡೆ ಸಾರಾಂಶದಲ್ಲಿ ಕುಂತಿರೋ ಹೊತ್ತಿಗೆ ಬೇಗ ಗಿಡನು ಚೆನ್ನಾಗಿ ಕುಂತಿದಾವೆ, ನಮ್ಗೆ ಹೆಚ್ಚೆಚ್ಚು ಗಾಳಿನೂ ಬೀಸುತ್ತೆ. ಬಟ್ ಏನು ಒಂದೇ ಒಂದ್ ಗಿಡನು ಅಳ್ಳಾಡಿಲ್ಲ. ಹೌದು, ಬಾರಿ ಚೆನ್ನಾಗಿ ಕುಂತು, ತುಂಬಾ ಚೆನ್ನಾಗಿದೆ ಅಡಿಕೆ. ಬಾರಿ ವರ್ಷಕ್ಕೆ ಜೀರೋ ಕಲ್ಟಿವೇಶನ್ ಮತ್ತೆ ಜೀವಾಮೃತ ಮಾಡಿರೋದ್ರಿಂದ ಸಂಪೂರ್ಣವಾಗಿ ನಿಮ್ಮ ತೋಟ ಉತ್ತಮವಾಗಿ ನಿರ್ವಹಣೆ ಆಗಿದೆ ಅಂತ. ಹೌದೌದು. ಮೊದಲ ಹಂತದಲ್ಲಿ ಅಣ್ಣ ನೀವು ಯಾವ ರೀತಿ ಮಾಡ್ಕೊ ಬಂದ್ರಿ? ಈಗ ಮೊದಲನೇ ವರ್ಷದಿಂದ ಯಾವ ರೀತಿ ನಿರ್ವಹಣೆ ಮಾಡ್ಕೊ ಬಂದ್ರಿ? ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಬೆಳೆ ಮಾಡಿದ್ರೆ ಗಿಡ ಹೇಳ್ತವೆ ಅಂದ್ರು ಎಲ್ಲ. ಅವ್ರ ಮಾತ್ ನಾನ್ ಕೇಳಿ ಬೆಳೆ ಮಾಡಿದೆ. ಬೆಳೆ ಮಾಡಿದ ಕೂಲಿನೂ ಆಯ್ತಾ ಇರಲಿಲ್ಲ ಅದ್ರಲ್ಲಿ. ಇದ್ರೊಳಗೆ ಸರಿ ಉಕ್ಕೆ ಹೊಡಿಯಕ್ ಆಯ್ತಿರ್ಲಿಲ್ಲ. ಉಕ್ಕೆ ಹೊಡಿಯುವಾಗ ಈ ಎತ್ತುಗಳು ನೊಗ ತಗೊಳ್ಳೋದು, ಆಮೇಲೆ ಟ್ರಾಕ್ಟರ್ ಅಲ್ಲಿ ಉಕ್ಕೆ ಹೊಡಿಯಕ್ ಹೋಗಿ ಗಿಡ ಡ್ಯಾಮೇಜ್ ಆಗೋದು, ಹಿಂಗೆಲ್ಲ ಆಯ್ತು. ನಮ್ಗೆ ಅದ್ ನೋಡ್ ನಾವು ಅದು ನಮ್ಗೆ ಗಿಡ ಚೆನ್ನಾಗಿ ಎಬ್ರಿಸಿರ್ತೀವಿ, ಅವ್ರು ಯಾವ್ದೋ ಒಂದ್ ಗಿಡ ಮುರ್ದಾಕ ಒಳ್ಳೊಳ್ಳೆ ಗಿಡನೇ ಮುರ್ಕೊಳಕ್ ಶುರುವಾಗ್ಬಿಟ್ಟು. ಹಂಗಾಗಿ ಇದ್ರಲ್ಲಿ ಏನು ಬೆಳೆಯೋದು ಬೇಡ, ನಾವೇನು ಮಾಡೋದು ಬೇಡ, ಗಿಡ ಚೆನ್ನಾಗಿ ಹೇಳಿ ಅಂತ ಹೇಳ್ಬಿಟ್ಟು ಹಂಗೆ ಫುಲ್ ಜೀರೋ ಮಾಡ್ಬಿಟ್ಬಿಟ್ಟು ಹಿಂಗೆ ಬೇರೆ ಬೇರೆ ಏನಾರು ಒಂಚೂರು ಅವ್ರಿಗೆ ಇವ್ರೆ ಹಾಕೇತಿವಿ. ಮನೆಗೆ ಏನ್ ಬೇಕದು ಅವ್ರೇ ಹಾಕೊಂಡಿದೀವಿ. ಒಂದ್ ಸ್ವಲ್ಪ ಈ ತಗ್ರಿ ಗಿಗ್ರಿ ಮಾಡ್ಕೊಂಡಿದ್ದು. ಬಾಳೆ ಹಾಕಿದ್ವಿ. ಬಾಳೆ ನೋಡ್ರಿ 15 kg ಮೇಲೆ ಗೊನೆ ಬರೋ ಮಟ್ಟದಲ್ಲಿ ಇದೆ. ಅಲ್ಲಿ ಇದೆ ಆ ಕಡೆ ಅರ್ಧ. ಇದು ಇನ್ನೊಂದ್ ಬ್ಯಾಚ್ ಅಲ್ಲಿ ಈಗ ಹಾಕಿದೀವಿ. ಈಗ ಒಂದ್ 3 ತಿಂಗಳ. ಅಂದ್ರೆ ನೀವು ಹೇಳ್ತಿರೋದು ಅಡಿಕೆ ತೋಟ ಮಾಡಿದಾಗ ಬೇರೆ ಯಾವ್ದೇ ರೀತಿ ಬೆಳೆ ಮಾಡಬೇಡಿ ಅಂತ ಹೇಳಿ? ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ. ಗಿಡ ನಾವು ಈಗ ಅಡಿಕೆ ಮಾಡಿದ್ವಿ ಅಂದ್ರೆ ಅಡಿಕೆನೆ ನೀಟಾಗಿ ಬೆಳೆಸ್ಬೇಕು. ಅಡಿಕೆ ಅದ್ರ ಮೇಲೆ ಗಮನ ತಗೋಬೇಕು ನಾವು. ಅದನ್ನ ಹಾಕೋದು ಇದನ್ನ ಹಾಕೋದು ಏನಾದಾಗ ನಮ್ಗೆ ಪೈರ್ನಾಸಿಗೆ ಉಕ್ಕೆ ಹೊಡಿತೀವಿ. ಉಕ್ಕೆ ಹೊಡೆದಾಗ ಏನಾಗುತ್ತೆ, ಬೇರೆ ಎಲ್ಲ ಕಟ್ಟಾಗುತ್ತೆ, ಪೈರು ಬರಲ್ಲ, ನಮ್ಗೆ ಆದಾಯನೂ ಬರಲ್ಲ. ಹಂಗಾಗಿ ನಾನು ಬ್ಯಾಡ ಅನ್ಕೊಂಡು ಕೈ ಬಿಟ್ಬಿಟ್ಟೆ. ನಾನು ಮಾಡಿದೆ, ಪೈರೆಲ್ಲ ಮಾಡಿದೆ, ಕೋಸ್ ಮಾಡಿದೆ, ಆಲೂಗೆಡ್ಡೆ ಮಾಡಿದೆ, ಎಲ್ಲಾ ಬೆಳೆನು ಮಾಡಿ ನೋಡಿದೆ. ಹಂಗಾಗಿ ನಮ್ಗೆ ಅದಕ್ಕೆ ಈಗ ಬೆಳೆ ಮಾಡಿದ್ರೆ ಸುಮ್ನೆ ಗಿಡಗಳೆಲ್ಲ ಸ್ವಲ್ಪ ಪೆಟ್ಟು ತಿಂತವೆ ಅಂತ ನೀವು ಬೇರ್ಗಳು ಕಟ್ಟಾಗುತ್ತೆ. ಉಕ್ಕೆ ಹೊಡಿತೀವಿ ನೋಡಿ, ಬೇರ್ಗಳೆಲ್ಲ ಕಟ್ಟಾಗುತ್ತೆ. ನೋಡಿ ಇದೊಂದ್ ಗಿಡ ನೋಡ್ರಿ, ಇವಾಗ ಒಂಬಳೆ ಬಂದೈತಿ, 2 ಒಂಬಳೆ ಬಂದೈತಿ ಸರ್. ಇದ್ರಲ್ಲೂ ಇನ್ನೊಂದು ಒಂಬಳೆ ಇದೆ ಆಲ್ರೆಡಿ, ಈ ಕಡೆ ಇದೆ. 5-6 ಇದೆಯಾ ಇದು? ನೋಡ್ರಿ ಇದು 1 2 3 4 5 6 7 ಗೆಣ್ಣೆ ಬಂದೈತಿ ಸರ್. ಕರೆಕ್ಟ್ ನನ್ ಸೊಂಟಕ್ಕಿದೆ. ನಿಮ್ಮ ಸೊಂಟ ಮಟ್ಟಕ್ಕಿಂತ ತಳಗಿದೆ. ಇನ್ನ ನನ್ ತೊಡೆಗಿದೆ. ಇಲ್ಲ ಒಂಬಳೆ ಹೊಡೆದೈತೆ ನೋಡ್ರಿ. ಏನ್ ಯಾವುದೇ ತಳಿ ಅಲ್ಲ, ಏನಲ್ಲ, ಯಾವ್ದೇ ಸೀಡ್ಸ್ ಅಲ್ಲ, ಏನಲ್ಲ, ಲೋಕಲ್ ನಾಟಿ. ನಮ್ಮ ಆರ್ನಳ್ಳಿ ಇದು ಆರ್ನಳ್ಳಿ ತಂದು ಬಿತ್ತನೆ ಇದು. ಮೊದಲನೇ ವರ್ಷ ನೀವೇನಾದ್ರು ತಿಪ್ಪೆ ಗೊಬ್ಬರ ಅಥವಾ ಏನಾದ್ರು ಗೊಬ್ಬರ ಇದಕ್ಕೆ ಏನು ಹಾಕಿಲ್ಲ ಸರ್. ನಾವು ಒಂದು ಕಾಳು ಗೊಬ್ಬರ ಒಂದ್ ಇಡೀನು ಗೊಬ್ಬರ ಹಾಕಿಲ್ಲ. ಅಂದ್ರೆ ಭೂಮಿನೂ ಚೆನ್ನಾಗೈತೆ, ಫಲವತ್ತ ಐತೆ ಭೂಮಿ. ಅಂದ್ರೆ ನೀವು ಕಳೆಯನ್ನ ಮಲ್ಚಿಂಗ್ ಮಾಡೋದು ಜೀವಾಮೃತ ಅಷ್ಟೇನೆ? ಸೂಪರ್. ಅಂದ್ರೆ ಈಗ ನಾವೆಲ್ಲ ಸುಮ್ನೆ ರಸಗೊಬ್ಬರ ಹಾಕೊಂಡು ಗಿಡಗಳನ್ನೆಲ್ಲ ಹಾಳು ಮಾಡ್ಕೊಂಡು ಬೇಸಾಯ ಮಾಡ್ಕೊಂಡು, ರಸಗೊಬ್ಬರ ಭೂಮಿಲಿ ತಾಕತ್ತಿದ್ರೆ ಮಾತ್ರ ಕೆಲಸ ಮಾಡೋದು. ಭೂಮಿಲಿ ತಾಕತ್ತಿಲ್ಲ ಅಂದ್ರೆ ರಸಗೊಬ್ಬರನೇ ಏನ್ ಕೆಲಸ ಮಾಡಲ್ಲ. ಬರೀ ರಸಗೊಬ್ಬರ ಹಾಕಿ ಬೆಳೆಯಕ್ ಆಗಲ್ಲ. ಸಾಕು ಜೀವಾಮೃತಕ್ಕೆ. ಭೂಮಿ ನೋಡ್ರಿ ಎಷ್ಟು ಸ್ಮೂತ್ ಆಯ್ತು ನೋಡ್ರಿ. ಭೂಮಿ ನೋಡ್ರಿ ಎಷ್ಟು ಸ್ಮೂತ್ ಆಯ್ತು. ಮಣ್ಣೆಲ್ಲ ಹೂ ಇದ್ದಂಗ ಐತಿ ಮಣ್ಣು. ಎಲ್ಲಾ ಕಡೆನೂ ಬೇರೆ ಅಡಿಕೊಂಡವ್ ಬೇರುಗಳು ಎಲ್ಲ ಫುಲ್ ಬೇರುಗಳು ಸರ್. ಆಹಾರ ಬೇರುಗಳು ಇವೆಲ್ಲವ ನೋಡ್ರಿ ಎಷ್ಟೊಂದಿದೆ. ಇದು ಉಕ್ಕೆ ಹೊಡೆದ್ರೆ ಇದೆಲ್ಲ ಕಿತ್ತಾಕ್ತಿವಿ ನಾವು. ಹೌದೌದು. ಎಲ್ಲ ಹಾಳಾಗಿ ಹೋಗುತ್ತೆ, ಗಿಡ ಡ್ಯಾಮೇಜ್ ಆಗುತ್ತೆ. ನೀರಾವರಿ ಯಾವ ಪದ್ಧತಿ ಮಾಡ್ಕೊಂಡಿದ್ರೆ? ಡ್ರಿಪ್ ಮಾಡಿದೀವಿ. ಮೈಕ್ರೋ ಟ್ಯೂಬ್ ಮಾಡ್ಕೊಂಡಿದೀವಿ. ಮೈಕ್ರೋ ಟ್ಯೂಬ್ ಎಲ್ಲ ಹೋಗುತ್ತೆ. ಒಂದೊಂದ್ ಪಾರ್ಟೇಶನ್ಗೆ ಈಗ 2.5 ಎಕರೆ 4 ಪಾರ್ಟೇಶನ್ ಮಾಡ್ಕೊಂಡಿದ್ವಿ. ಒಂದೊಂದ್ ಬ್ಯಾಚ್ ಮಾಡ್ಕೊತೀವಿ. 1 ಟೈಮ್ ಒಂದೊಂದ್ ಬ್ಯಾಚ್ ಬಿಡ್ತೀವಿ.
ಓಕೆ ಈಗ ಸಂಜೆ ಒಂದ್ ಬ್ಯಾಚ್ ಬಿಡ್ತೀವಿ, ಬೆಳಿಗ್ಗೆ ಒಂದಕ್ಕೆ ಬಿಡ್ತೀವಿ, ಸಂಜೆ ಒಂದಕ್ಕೆ ಬಿಡ್ತೀವಿ. ಆಮೇಲೆ 2 ದಿವಸ ಗ್ಯಾಪ್ ಮಾಡ್ತೀವಿ, ಆಮೇಲೆ ಆ ಕಡೆ ಬಿಡ್ತೀವಿ. ಅಲ್ಲಿ 4-5 ದಿವಸಕ್ಕೆ ಒಂದೊಂದ್ ಇದ್ರಲ್ಲಿ ಬರ್ತೀವಿ. ಜೀವಾಮೃತ ಬಿಡ್ಲಿಕ್ಕೂ ಸುಲಭ, ಜೀವಾಮೃತ ಭಾರಿ ಈಜಿ ಇದ್ರಲ್ಲಿ ಬಿಡಕ್ಕೆ, ಅಲ್ವಾ? ತುಂಬಾ ಬಹಳ ಈಜಿ ಇದ್ರಲ್ಲಿ. ಪ್ರತಿ ಗಿಡದ ಗೆಡ್ಡೆಗೂ ಹೋಗುತ್ತೆ. ಆಮೇಲೆ ಲ್ಯಾಟ್ರೇಟ್ ನಾವು ಇನ್ಲೈನ್ ಲ್ಯಾಟ್ರೇಟ್ ಮಾಡಿದ್ವಿ. ಮಧ್ಯಲೆಲ್ಲ ಈ ತರಕಾರಿಗೆ ಹಾಕ್ತಾರಲ್ಲ ಆ ತರದ್ದು ಮಧ್ಯದಲ್ಲೆಲ್ಲ ಬೀಳೋದ್ರಿಂದವ ನೀರ್ ಬೀಳುತ್ತಲ್ಲ, ಹಂಗಾಗಿ ಬೇರ್ ಸರಾಗೋ ಎಲ್ಲಾ ಕಡೆಗೂ ಹೋಗುತ್ತೆ. ಲ್ಯಾಟ್ರೇಟ್ ಮಾಡಿಬಿಡ್ತೀವಿ, ಇನ್ಲೈನ್ ಲ್ಯಾಟ್ರೇಟ್ ತರಕಾರಿಗೆ. ಅಂದ್ರೆ ನೀರು ಕೇವಲ ಕಮ್ಮಿ, ಬುಡಕ್ ಮಾತ್ರ ಅಲ್ಲ, ಎಲ್ಲಾ ಕಡೆ ಬೀಳ್ಲಿ ಅಂತ. ಇಲ್ಲಿ ನಾವು ದೂರನೇ ಬಿಟ್ಟಿದೀವಿ. ಇಲ್ಲಿ ಎಲ್ಲಾ ಮಧ್ಯದಲ್ಲೆಲ್ಲ ನೀರ್ ಬಿದ್ರೆ ಗಿಡಗಳಿಗೆ ಎಲ್ಲಾ ಕಡೆ ತೇವಾಂಶ ಇರುತ್ತೆ. ಆಮೇಲೆ ಸ್ವಲ್ಪ ಈ ಟೆಂಪರೇಚರ್ ಮೇಂಟೈನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇನ್ಲೈನ್ ಲ್ಯಾಟ್ರೇಟ್ ನೋಡಿ, ಇಲ್ಲೆಲ್ಲ ಹಸಿ ಐತಿ, ಇಲ್ಲೆಲ್ಲ ಹಸಿ ಐತಿ, ಗಿಡದಲ್ಲೂ ಬಿದ್ದೈತಿ ಹಸಿ, ಇಲ್ಲಿ ಸ್ವಲ್ಪ ಟೆಂಪರೇಚರ್ ಮೇಂಟೈನ್ ಮಾಡುತ್ತೆ ಮಧ್ಯದಲ್ಲಿ. ಈಗ ಕೇವಲ ಬುಡಕ್ ಮಾತ್ರ ಬಿಡೋದ್ಕಿಂತ ಎಲ್ಲಾ ಕಡೆ ಬಿಟ್ರೆ ಉತ್ತಮ ಅಂತ. ಹೌದು, ಇನ್ಲೈನ್ ಲ್ಯಾಟ್ರೇಟ್ ಮಾಡಿದೀವಿ ನಾವು. ಕಳೆ ಏನಾದ್ರು ತುಂಬಾ ಎತ್ತರ ಬೆಳೆದಾಗ ಏನ್ ಮಾಡ್ತೀವಿ? ಕಳೆ ಬೆಳೆಯುತ್ತೆ, ಮಳೆಗಾಲದಲ್ಲಿ ಒಂದ್ ಟೈಮ್ ಬೆಳೆಯುತ್ತೆ. ಮಳೆಗಾಲದಲ್ಲಿ ಬೆಳೆದಾಗ ಏನ್ ಮಾಡ್ತೀವಿ, ಇದು ವೀಟ್ ಕಟ್ರೆ ಹುಲ್ ಕಟ್ ಮಾಡೋದು ಐತಲ್ಲ ಮಿಷನ್, ಅದ್ರಲ್ಲಿ ಒಂದ್ ಟೈಮ್ ಹೊಡ್ಕಂತೀವಿ. ನೇರ ಕಮ್ಮಿ ಆಯ್ತಾ ಬಂತು, ಈಗೆಲ್ಲ ಕಳೆ ಕಮ್ಮಿ ಆಗಿದೆ. ಈಗ ನಾವು ಲಾಂಗ್ ಟೈಮ್ ಬಿಡೋದ್ರಿಂದ ಅದೇ ಅಲ್ಲಿ ಕಳೆ ಕಡಿಮೆ ಬರುತ್ತೆ. ಆಮೇಲೆ ಕಳೆ ಬಿಡೋದ್ರಿಂದ ಭೂಮಿ ಆರಲ್ಲ, ಭೂಮಿಗೆ ನೇರವಾಗಿ ಬಿಸಿಲು ಬೀಳಲ್ಲ. ಹಂಗಾಗಿ ಕಳೆ ರಕ್ಷಣೆ ಮಾಡುತ್ತೆ ನಮ್ಮ ಭೂಮಿನ. ಆಮೇಲೆ ಅದೇನಾಗುತ್ತೆ ಅಂದ್ರೆ ಆ ಬೇರುಗಳು ರಂಧ್ರ ಮಾಡಿರುತ್ತೆ, ಬೇಸಿಗೆಲ್ಲ ಕಳೆ ಒಣಗುತ್ತೆ. ಆ ರಂಧ್ರ ಎಲ್ಲ ಲೂಸ್ ಆಗಿರುತ್ತಲ್ಲ, ಮಳೆ ನೀರ್ ಬಿದ್ದದ್ದೇ ಮಾಡುತ್ತೆ, ಆ ರಂಧ್ರದೆಲ್ಲ ಸೀದಾ ತಳಿಕ್ ಹೋಗ್ಬಿಡುತ್ತೆ, ಭೂಮಿ ಚೆನ್ನಾಗಿ ನೀರ್ ಇಂಗಿಸ್ಕೊಳುತ್ತೆ. ನೋಡ್ರಿ ಎಲ್ಲ ಒಂಬಾಳೆ ಇದೆ, ಇದೆಲ್ಲ ಒಂಬಾಳೆ ಬಂದಿದೆ, ಎಲ್ಲ ಒಂಬಾಳೆ ಇದೆ. ಈಗ ಪ್ರಾರಂಭ ಆಗಿದೆ. ಇವೆಲ್ಲ ನೋಡ್ರಿ ಇದೆ ಒಂಬಾಳೆ, ಇದ್ರಲ್ಲಿ ಇದೆ. ಹಿಂಗಾರ ಹೊಡಿತಾ ಐತಿದು. ಏನ್ ಗ್ರೀನ್ ಇದೆ ನೋಡಿ ಸರ್, ನಾವೇನು ಮಾಡಿಲ್ಲ. ತುಂಬಾ ಅಂದ್ರೆ ಬರೀ ಜೀವಾಮೃತದಲ್ಲೇ ಮಾಡಿದೀರ ಅಂದ್ರೆ ಅಮೃತದ ಪ್ರಾಮುಖ್ಯತೆನ ತಿಳ್ಕೋಬೇಕು. ಭೂಮಿ ಭಾರಿ ಸ್ಮೂತ್ ಆಗುತ್ತೆ ಜೀವಾಮೃತ ಬಿಟ್ರೆ. ಎರೆಹುಳುಗಳು ಸರ್, ನಮ್ ಈ ಭೂಮಿಲಿ ಎರೆಹುಳನೇ ಇರ್ಲಿಲ್ಲ, ಎಲ್ಲಿ ಬಗ್ದ್ರು ಎರೆಹುಳ ಸಿಗ್ತವೆ. ಈಗ ಬೇಕಾದಷ್ಟು ಎರೆಹುಳುಗಳಿದಾವೆ. ಅಂದ್ರೆ ನಿಮಗೆ ಮನೆಗೆ ಏನೇನ್ ಬೇಕು ಚಿಕ್ಕ ಪುಟ್ಟ ತರಕಾರಿ ಅವರೆ ಗಿಡ ಹಾಕಿದ್ವಿ, ಮನೆ ಕಾಯಿ ಆಗುತ್ತೆ, ಬೇಕಾದಷ್ಟು ಅವರೆ ಗಿಡ ಇದೆ, ಕಾಯಿ ಆಗುತ್ತೆ. ತೊಗರಿ ಹಾಕಿದ್ವು, ತೊಗರಿ ಕಾಯಿ ಆಯ್ತು. ಖರ್ಚಿಗೆ ಜೀವನಕ್ಕೆ ಈಗ ಬಾಳೆ ಹಾಕೊಂಡಿದೀವಿ, 800 ಬಾಳೆ ಹಾಕಿದೀವಿ ಸರ್. 800 ಬಾಳೆ ಅಟ್ಲೀಸ್ಟ್ ಒಂದ್ 10 ಕೆಜಿ ಬಂದ್ರು ಒಂದೊಂದು ಗೊನೆಯಲ್ಲಿ ಮನೆ ಖರ್ಚಿಗೆ ಆಗುತ್ತೆ. 300 ರೂಪಾಯಿ ಗ್ಯಾರಂಟಿ, 30 ರೂಪಾಯಿ ಹೋದ್ರು 300 ರೂಪಾಯಿ ಸಿಗುತ್ತೆ. ಅವರೇ ಸರ್, ಇದು ಅವರೇ ಏನಕ್ಕೆ ಹಾಕಿದ್ವಿ ಅಂದ್ರೆ, ಈಗ ಅವರೇ ಹಾಕಿದ್ರೆ ಈಗ ಇದ್ರದೆಲ್ಲ ಎಲೆ ತರಗೆಲ್ಲ ಬೀಳಾಗುತ್ತೆ, ಭೂಮಿ ಸ್ಮೂತ್ ಆಗುತ್ತೆ, ಭೂಮಿ ನೆರಳಾಗುತ್ತೆ, ನಮಗ್ ಕಾಯಿ ತಿನ್ನಕಾಗುತ್ತೆ. ಆಮೇಲೆ ಇನ್ನ ಇದು ಅದು ಇದೆಯಲ್ಲ, ಅದು ರೈಬೇಜಿಯಂ, ಅದ್ರಲ್ಲಿ ಅವರೇ ಗಿಡದಲ್ಲಿ ಆ ಗಂಟು ಬರುತ್ತಲ್ಲ, ಅದು ಭೂಮಿಗೆ ಕೆಲ ನ್ಯೂಟ್ರಿನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಡುತ್ತೆ. ಚೆನ್ನಾಗಿ ಆ ಭೂಮಿ ಚೆನ್ನಾಗಿ ಫಲವತ್ತಾಗುತ್ತೆ ಅವರೇ ಗಿಡಕ್ಕೆ. ಅಣ್ಣ ಇಲ್ಲಿ ಮಾತ್ರ ಏನಕ್ಕೆ ಈ ತರ ಒಂಥರ ಸುಟ್ಟಂಗಾಗಿದೆ, ಯೆಲ್ಲೋ ಕಲರ್ ಆಗಿದಾವಲ್ಲ? ಅದು ಈಗ ನೇರ ಬಿಸಿಲು, ಈ ಕಡೆಯಿಂದ ಬಿದ್ದ ಬಿಸಿಲು ಈ ಕಡೆ ಇಲ್ಲಿ ಮಧ್ಯದಲ್ಲಿ ನೋಡ್ರಿ ಯಾವ ಗಿಡಗಳು ಸ್ವಲ್ಪ ಕಮ್ಮಿ ಇದಾವಲ್ಲ, ಹಂಗಾಗಿ ಇದು ಸ್ವಲ್ಪ ಗರಿ ಅಳವಿ ಆಗಿದೆ. ಬಟ್ ಆದ್ರೂ ನಾವು ಸುಣ್ಣ ಗಿಣ್ಣ ಏನು ಒರ್ಸಿಲ್ಲ, ಸುಣ್ಣ ಏನು ಹೊಡಿಯಕ್ ಹೋಗಿಲ್ಲ. ಬಟ್ ಆದ್ರೂ ಏನು ಸ್ವಲ್ಪ ಇದಾಗುತ್ತೆ. ನಾನ್ ನ್ಯಾಚುರಲ್ ಆಗಿ ಹೊಂದ್ಕೊಂಡ್ಲಿ ಅಂತ, ನ್ಯಾಚುರಲ್ ಈಗಲೇ ಹೊಂದ್ಕೊಂಡ್ರೆ ನೆಕ್ಸ್ಟ್ ಸೆಟ್ ಆಯ್ತವೆ. ಇಲ್ಲ ಈಗಲೇ ಏನಾದ್ರು ಅದನ್ನ ಎಲ್ಲಾ ರಕ್ಷಣೆ ಮಾಡಿ ಬೆಳೆಯಕ್ ಹೋದ್ರೆ ಮುಂದೆ ಅದನ್ನ ಕೇಳುತ್ತೆ. ಹಂಗಾಗಿ ನಾನ್ ನ್ಯಾಚುರಲ್ ಆಗಿ ಹೊಂದ್ಕೊಳ್ಳಿ ಅಂತ ಹೇಳಿ ಬಿಟ್ಬಿಡಿದೆ. ನಮ್ಮ ವಾತಾವರಣಕ್ಕೆ ಯಾವ ರೀತಿ ಬೇಕು ಆ ರೀತಿ ಹೊಂದ್ಕೊಳ್ಳಿ ಅಂತ ಹೇಳಿ. ಯಾವುದೇ ತೊಂದರೆಗೂ ಸಿಗಾಕೊಂಡಂಗ್ ಬೆಳೀತವೆ ಅಂತ ನಮ್ಮ ಅನಿಸಿಕೆ. ನಾವೇ ಡಾಕ್ಟರ್, ನಾವೇ ರೈತರಾಗಿ ಇದನ್ನ ಕಲ್ತ್ಕೋಬೇಕಾಯ್ತು. ನಿಜ ನಿಜ. ಅದು ಅಂದ್ರೆ ಇದು ಮನೆ ಖರ್ಚಿಗೂ ಆಗುತ್ತೆ, ಅವರೇ ಗಿಡ ಇನ್ನು 3 ತಿಂಗಳಲ್ಲಿ ಹೋಗುತ್ತೆ ಗಿಡ. ಇದು ಯಾವ್ದೇ ರೀತಿಯ ಗೊಬ್ಬರ ಇಲ್ಲ, ಔಷಧಿ ಇಲ್ಲ, ದನಕರ ಏನು ಬಿಡಲ್ಲ, ತುಣಿಯಕ್ ಬಿಡಲ್ಲ. ಅದಕ್ಕೊಂದು ಕಾಳು ಗೊಬ್ಬರ ಹಾಕಿಲ್ಲ, ಬರೀ ಕಾಳು ಮಾತ್ರ ಬಿಟ್ಟಿದೆ, ಸಂಪೂರ್ಣವಾಗಿ ಮುಚ್ಕೊಂಡ್ಬಿಟ್ಟಿದೆ. ನೋಡಿ ಎಷ್ಟೊಂದು ತರಗು ಎಲೆ, ಬೇಕಾದಷ್ಟು ಎಲೆ ತರಗು ಗೊಬ್ಬರ, ಸಖತ್ ಗೊಬ್ಬರ ಆಗುತ್ತೆ. 1/1 ಹಾಕಿದೀನಿ. ಇದನ್ನು ಎಲ್ಲಾ ಸಾಲಿಗೂ ಹಾಕಿಲ್ಲ, ಎಲ್ಲ ಓಡಾಡಕ್ ಫ್ರೀ ಇರ್ಲಿ ಅಂತ. ನಿಮಗೆಲ್ಲ ಓಡಾಡಕ್ಕೆಲ್ಲ ಫ್ರೀ ಇರ್ಲಿ ಅಂತ ಇಲ್ಲಿಗೆ ಹಾಕಿದ್ರ, ಇದಕ್ಕೆ ಬಿಟ್ಟಿದ್ದೀರಾ? ಓಕೆ ಅಣ್ಣ. ಈಗ ಈ ಸೈಡ್ ಮೊದಲೇ ಬಾಳೆ ಹಾಕಿದ್ರಾ? ಮೊದಲು ಬಾಳೆ ಹಾಕಿದ್ವಿ. ಇದು ಪೂರ್ತಿ ವೀಕ್ ಇತ್ತು ಗಿಡ. ಪೈರ್ ಮಾಡ್ತಾ ಇದ್ದು, ಇದಕ್ಕೆ ಚೆನ್ನಾಗಿ ಪೈರ್ ಬರುತ್ತೆ ಅಂತ ಪೈರ್ ಮಾಡ್ತಾ ಇದ್ದು. ಫುಲ್ ವೀಕ್ ಆಗಿಬಿಡ್ತು ಗಿಡ. ಕುಕ್ಕೆ ಹೊಡಿವೋ ಇದ್ ಮಾಡುವಲ್ಲ, ವೀಕ್ ಆಯ್ತು. ಪೈರ್ ಮಾಡಕ್ ಕುಕ್ಕೆ ಹೊಡಿವೋ ಎಲ್ಲ ಬೇರೆಲ್ಲ ಕಟ್ ಆಗೋದು. ಹಂಗಾಗಿ ಏನ್ ಮಾಡಿದ್ವಿ, ಇದಕ್ ಮೊದ್ಲು ಬಾಳೆ ಹಾಕಿ, ಬಾಳೆ ಹಾಕಿ 0 ಮಾಡಿ ಪೂರ್ತಿ ಟಾಪ್ ಮಾಡಿದೆ.
ನೋಡ್ರಿ ಎಷ್ಟು ಗ್ರೀನ್ ಇದಾವ ಗಿಡ, ಹೌದು ಎಷ್ಟು ದಪ್ಪ ಬಂದಿದಾವ ಕಂಬಗಳು ನೋಡ್ರಿ, ಎಷ್ಟು ದಪ್ಪ ಕಂಬಗಳು ಬಂದಿದೆ. ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಬಾಳೆ ನೋಡಿ ಸರ್, ಬಾಳೆ ನೋಡಿ, ಬಾಳೆ ತುಂಬಾ ಚೆನ್ನಾಗಿ ಬಂದಿದೆ. ಬಾಳೆಗೂ ಅಷ್ಟೇ ಸರ್, ಬಾಳೆಗೂ ತಿನ್ನೋ ಗೊಬ್ಬರ ಹಾಕಿಲ್ಲ. ಹಾ, ಜೀವಾಮೃತನೇ ಬಾಳೆಗೂ. ಇದಕ್ಕೂ ಹಾ, ನೋಡ್ರಿ ಎಷ್ಟು ದಪ್ಪ ಇದೆ, ಕಮ್ಮಿಂದ 15 ಕೆಜಿ ಬರುತ್ತೆ ಸರ್. 15 ಕೆಜಿ ಬರುತ್ತೆ ಇದು. 15 ಕೆಜಿ ಬರುತ್ತೆ. ಎಷ್ಟು ದಪ್ಪ ಇದೆ, ಪಚ್ಚಬಾಳೆಕಾಯಿ ಇದ್ದಂಗೆ ಐತೆ. ನಿಮಗೆ ಮನೆ ಖರ್ಚಿಗೆ ಆರಾಮಾಗಿ ಆಯ್ತು. ಮನೆ ಖರ್ಚಿಗೆ ಜೀವನನೇ ಸಾಗಿಸ್ಬೋದು, ಜೀವನನೇ ಸಾಗಿಸ್ಬೋದು. ಜೀವನನೇ ಸಾಗಿಸ್ಬೋದು ಹಂಗಿದೆ. ಅಲ್ಲ, ಇದು ನೋಡಿ, ಎರಡು ಇದ್ರು ಕೂಡ, ಎರಡು ಬಾಳೆ ದಿಂಡಿದ್ರು ಕೂಡ ಯಾವ ರೀತಿ ಬಂದಿದೆ ಅಲ್ವಾ. ಆಮೇಲೆ ಇದು 1 by 1 ಸರ್, ಇದು 4 ಮಧ್ಯೆ ಹಾಕಿದ್ವಿ ಗಿಡಕ್ಕೆ. ಓಹೋ ಹೋ, ಎಫೆಕ್ಟ್ ಆಗಬಾರ್ದು. ಐಡಿಯಾ ಮಾಡಿ ಹಾಕಿದ್ರ ಅಂದ್ರೆ ಈ 4ಕ್ಕೆ 1. ಈ ಲೈನು ಫ್ರೀ, ಇದು ಈ ಲೈನು ಸಂಪೂರ್ಣ ಗ್ಯಾಪ್. ಕೊಟ್ಟಾಡಕ್ಕೆ ನಮ್ಗೆ ಮಲ್ಚಿಂಗ್ ಕೊಡ್ಕೊಂಡ್ರೆ ಕೊಟ್ಕೋಬಹುದು. ಓಕೆ, ಮಲ್ಚಿಂಗ್ ಯಾವ್ದಾದ್ರು ಕಾಳು ಕಡ್ಡಿ ಅಂದ್ರೆ ಹಾಕಬಹುದು. ಈ ಸಾಲಿಗೆ ಹಾಕಿದೀರಾ? ಇದಕ್ಕೆ ಹಾಕಿದ್ವಿ. ಹಾ, ಇದಕ್ಕೆ 4 ಮಧ್ಯೆ ಹಾಕಿದ್ವಿ. 4 ಮಧ್ಯ. ಯಾವುದೇ ಕಾರಣಕ್ಕೂ ಹ್ಮ್ ಅಡಿಕೆ ಗಿಡಕ್ಕೆ ಎಫೆಕ್ಟ್ ಆಗಬಾರ್ದು. ಇದ್ರ ಅಡಿಕೆ ಗಿಡ ತಗೋಣಂತ ಸಾರಾಂಶ ಇದಕ್ಕೆ ಸಿಕ್ಕನೇಬಾರ್ದು. ಆ ಟೈಪ್ ಮಧ್ಯದಲ್ಲಿ ಹಾಕಿದ್ವಿ. ಆಮೇಲೆ ಇದನ್ನ ಏನ್ ಮಾಡ್ತೀವಿ, ಇದು ಈ ತ್ಯಾಜ್ಯ ಎಲ್ಲ ಏನ್ ಮಾಡ್ತೀವಿ, ಕುಯ್ದಿಲ್ಲ ಪಕ್ಕಕ್ಕೆ ಹಾಕ್ತಿವಿ. ಇದ್ರ ಇದೆಲ್ಲ ಇದು ಬರುತ್ತೆ, ಮರಿ ಬಾಳೆ ಮರಿ ಬರುತ್ತೆ, ಇದ್ರ ಗರಿಗಳು ವೇಸ್ಟ್ ಬರುತ್ತೆ, ಇದನ್ನೆಲ್ಲ ಕುಯ್ದು ಹಿಂಗೆ ಪಕ್ಕಕ್ಕೆ ಹಾಕ್ಬಿಡ್ತೀವಿ. ಇದೆಲ್ಲ ಇದೆ, ಇದ್ರಲ್ಲಿ ಇದೆಲ್ಲ ಮಲ್ಚಿಂಗ್ ಆಗುತ್ತೆ ಗೊಬ್ಬರ. ಆಮೇಲೆ ಇದಕ್ಕೆ ಇನ್ನೊಂದು ಮೆಥಡ್ ಮಾಡಿದ್ವಿ ಸರ್, ಅದನ್ನ ಅಲ್ಲಿದೆ ತೋರಿಸ್ತೀನಿ. ಇದನ್ನ ಬಾಳೆ ಮರಿ ತೆಗಿಯಕ್ಕೆ ಒಂದು ಪೈಪ್ ಅಲ್ಲಿ ಇದು ಮಾಡ್ತಿದ್ವಿ, ಭಾರಿ ಈಸಿಯಾಗಿ ಬರುತ್ತೆ. ಅಂದ್ರೆ ಬಾಳೆ ಮರಿ ಪದೇ ಪದೇ ಬರಬಾರ್ದು ಅಂತ ಹೇಳಿ, ಬರಬಾರ್ದು ಅಂತ ಹೇಳಿ ಬಾಳೆ ಮರಿ ತೆಗಿಯಕ್ಕೆ ಒಂದು ಪೈಪ್ ಅಲ್ಲಿ ಮಾಡ್ತಿದ್ವಿ. ಅದನ್ನ ತೋರಿಸ್ತೀನಿ ಅಲ್ಲಿ. ಇದನ್ನ ಗಡ್ಡಿ ಕುಯ್ದು ಬಿಟ್ಟು ಒಂದ್ಸರಿ ಅದಕ್ಕೆ ಇದ್ರೊಳಗೆ ಹಾಕ್ಬಿಟ್ಟು ಅದನ್ನ ಹಿಂಗ ಅಂದ್ರೆ ಸಾಕು, ಕಟ್ ಆಗೋಗುತ್ತೆ, ಬರೋಲ್ಲ. ನೋಡ್ರಿ ಹೋದ್ ಸರಿ ತೆಗ್ದಿರೋದು ಎಲ್ಲ, ನೋಡ್ರಿ ಎಲ್ಲ ಹೋದ್ ಸರಿ ತೆಗ್ದು ಹೋಗಿದಾವೆ. ನೋಡ್ರಿ ಇದು ಹೋಗಿದೆ, ಇದು ಮತ್ತೆ ಬಂದಿಲ್ಲ, ಪಕ್ಕಕ್ಕೆ ಬೇರೆ ಬಂದಿದೆ, ಇದು ಬಂದಿದೆ, ಹೋಗಿದೆ ನೋಡಿ, ಇದು ಹೋಗಿದೆ, ಇದು ಹೋಗಿದೆ ನೋಡ್ರಿ, ಇದು ಬೇರೆ ಬಂದೈತಿ. ಈ ಸರಿ ಏನ್ ಮಾಡ್ತೀವಿ, ಕುಯ್ದು ಬಿಟ್ಟು ಮತ್ತೆ ಆಯ್ತು ತೆಗಿತಾರೆ. ಕುಯ್ದ ತಕ್ಷಣ ಹಿಂಗೆ ಹಾಕ್ಬಿಟ್ರೆ ಆಡಲ್ಲಿ ಮಿಟ್ಬಿಟ್ರೆ ಅದು ಆ ತಾಯಿಗೆ ಇದು ಬಂದ್ಬಿಡುತ್ತೆ ಅದ್ರೊಳಗಡೆ. ಬಾಳೆನು ಮಾತ್ರ ಸೂಪರ್ ಆಗಿ ಬೆಳೆದಿದ್ರೆ ಅಣ್ಣ, ಬಾರಿ ಚೆನ್ನಾಗಿ ಬಹಳ ಚೆನ್ನಾಗಿ ಬಂದಿದೆ ಬಾಳೆ ಎಲ್ಲ ಒಂದೇ ಸಲ ಬಂದಿದೆ ಸರ್. ಅಂದ್ರೆ ನೀವು ಏನ್ ಮಾಡಿದ್ರೆ ಅಂದ್ರೆ ಬಾಳೆಗೂ ಚೆನ್ನಾಗಿ ಗಾಳಿ ಬೆಳಕು ಬರ್ತಾ ಇದೆ. ಅದು ಫುಲ್ಲು ಈಗ ನೋಡಿ, ಇಲ್ಲಿ ಗ್ಯಾಪ್ ಇದೆ, ಅಲ್ಲಿಂದ ಮಧ್ಯಕ್ಕೆ ಹಾಕಿದ್ದೀರಾ, ಒಳ್ಳೆ ಮೆಥಡ್ ಅಲ್ಲಿ ಹಾಕಿದ್ದೀರಾ ಮಾತ್ರ. ಮಧ್ಯೆ ಹಾಕಿದೀವಿ, ಎಫೆಕ್ಟ್ ಆಗಬಾರ್ದು, ಅಡಿಕೆಗೂ ಎಫೆಕ್ಟ್ ಆಗಬಾರ್ದು. ಆಮೇಲೆ ಆ ಕಡೆ ಈ ಕಡೆ ಎರಡು ಕಡೆ ಬಿಸಿಲು ಬೆಳಕು ಬೀಳ್ಬೇಕು. ಹೌದೌದು, ನೋಡಿ ಸರ್ ಎಷ್ಟಪ್ಪ ಇದೆ. ಸೂಪರ್. ಎಲ್ಲ ಒಂದೇ ಸಲ ಬಂದ್ಬಿಟ್ಟಿದಾವ ಬಾಳೆಗಳು. ಎಲ್ಲ ನೋಡ್ರಿ, ಆ ಕಡೆ ಪಕ್ಕದ ನೋಡ್ರಿ, ಅದ್ ನೋಡ್ರಿ. ನಿಮಗೆ ಅಡಿಕೆ ನಿರ್ವಹಣೆ ಮಾಡ್ಲಿಕ್ಕೆ ಇದೇ ಆಗುತ್ತೆ ಅಮೌಂಟ್, ಜೀವನನೇ ಆಗುತ್ತೆ. ಇದು ಒಂದು 450 ಬುಡ ಇದೆ. ಇದು ಈ ಕಡೆ ಪಾರ್ಟಿಷನ್ ಆ ಕಡೆ ಭಾಗದಲ್ಲಿ ಅದು ಈಗ ಹಾಕಿರೋದು. ಈಗ ಇದ್ರಲ್ಲಿ ಏನ್ ಮಾಡ್ತೀವಿ, ಇದು ನೋಡಿ, ಇದು ಕೊನೆ ಬಂದಿತ್ತು, ಕೊನೆ ಹೊಂಟ ತಕ್ಷಣ ಏನ್ ಮಾಡಿದ್ವು, ಇದನ್ನ ಬಿಟ್ಟು ಹೊಂಟು ಈ ಕುನ್ನಿ ಇದನ್ನ ಮರಿ ತೆಗಿಯುವಾಗ ಇದನ್ನ ಬಿಟ್ಟಿದ್ವಿ, ಅಪೋಸಿಟ್ ಸೈಡ್ ಬಿಟ್ಟಿದ್ವಾ. ಈಗ ಇದನ್ನೇ ಗೊನೆ ಕಡಿದ್ರೆ ಇದೊಂದ್ 3-4 ತಿಂಗಳ ಇನ್ ಗೊನೆ ಹೊಂಟು ಬಿಡ್ತಿದ್ವಿ. ಇನ್ನೊಂದ್ 2 ಬೆಳೆ ಬಿಟ್ಕೊಂಡ್ರೆ ಆಮೇಲೆ ಹೋದಷ್ಟು ತೆಗೆದು ಬಿಡ್ತೀವಿ. ನೋಡ್ ಆಮೇಲೆ ಮುಂದೆ ಏನಾಗುತ್ತೆ, ನೀರ್ ಕೊಡಲ್ಲ, ಬೇರೆ ಎಲ್ಲ ವಾರಕ್ಕೆ ಒಂದೇ ಟೈಮ್. ಮತ್ ನಮ್ದು ಡ್ರೈ ಲ್ಯಾಂಡ್ ಇತ್ತು, ನೋಡ್ತೀವಿ ಗಿಡಗಳು ಏನಾರ ವೀಕ್ ಆಯ್ತು, ಸ್ವಲ್ಪ ಕೆಂಪಾಯ್ತು ಅನ್ಕೊಂಡ್ರೆ ಸ್ವಲ್ಪ ಗಿಡಗಳ ಜೊತೆ ಹೋದಾಗ್ಲೇ ನಮ್ಮ ಮನ್ಸು ತೃಪ್ತಿ ಆಗೋದು. ನಮ್ ಗಿಡ ಏನ್ ಮಾಡ್ತಾವೆ, ಹೆಂಗಿದಾವೆ ಅಂತ ನಾವು ಮಾತಾಡ್ಕೊಂಡ್ ಬರ್ಬೇಕು ಗಿಡದ ಜೊತೆ. ಹತ್ರಕ್ ಹೋದಾಗ್ಲೇ ಈ ಗಿಡ ವೀಕ್ ಐತೆ, ಏನ್ ವೀಕ್ ಐತೆ, ಏನ್ ಆಗಿರ್ಬೋದು ಪ್ರಾಬ್ಲಮ್ ಅಂತ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ.